ಎಸ್ ನಮಸ್ಕಾರ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಪ್ರತಿ ವಾರವೂ ನವೋದಯ ಪ್ರಶ್ನೆ ಪತ್ರಿಕೆ ಸಿಗ್ತಾ ಇದೆ. ಅದೇ ರೀತಿ ಈ ವಾರವೂ ಸಹಿತ ನವೋದಯ ಮಾಡೆಲ್ ಟೆಸ್ಟ್ ಪೇಪರ್ ನಿಮ್ಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ಈ ಸರಿ ಏನೇನ್ ಕೊಡ್ತಾರೆ, ಒಂದು ಎಕ್ಸ್ಪೆಕ್ಟೆಡ್ ನವೋದಯ ಎಕ್ಸಾಮ್ ಯಾವ ರೀತಿ ಕೊಡ್ತಾರೆ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈಗ ಏನಾಗುತ್ತಪ್ಪ ಅಂತಂದ್ರೆ, ನಾವು US ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಸೊ ಮೆಟಲಬಿಟಿಯನ್ನ ನಾವು ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ಹಾಕ್ತಿವಿ ನಾವು. ಈಗ ಸದ್ಯಕ್ಕೆ ನಾವು US ಮೂಲಕ ಹೋಗ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ US ಅಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರು ನೋಡೋಣ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ 20 ಕ್ವಶನ್ US ಅಲ್ಲಿ ಇರುತ್ತೆ. ಈಗ ಫಸ್ಟ್ ಕ್ವಶನ್ ಏನಿರುತ್ತೆ ನೋಡೋಣ. ನೋಡಿ, ವಿಚ್ ಆರ್ಗನ್ ಹೆಲ್ಪ್ಸ್ ಆಸ್ ಟು ಸಿ ಅಂತ ಇದೆ. ನಮಗೆ ನೋಡಲು ಸಹಾಯ ಮಾಡುವ ಅಂಗ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸರಿಯಾದಂತ ಉತ್ತರ ಆಪ್ಷನ್ ಬಿ. ಎಸ್, ಎರಡನೇ ಪ್ರಶ್ನೆ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಿಚ್ ಗ್ಯಾಸ್ ಡು ಪ್ಲಾಂಟ್ ರಿಲೀಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂತಿದೆ. ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಸೊ ಆಪ್ಷನ್ ಎ ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಪಾರ್ಟ್ ಆಫ್ ದ ಬಾಡಿ ಅಬ್ಸರ್ವ್ ವಾಟರ್ ಅಂತಿದೆ. ಸಸ್ಯದ ಯಾವ ಭಾಗವು ನೀರನ್ನ ಹೀರಿಕೊಳ್ಳುತ್ತದೆ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಸೊ ಆಪ್ಷನ್ ಸಿ ಬೇರು ಇಸ್ ದ ರೈಟ್ ಆನ್ಸರ್. ಎಸ್, ನಾಲ್ಕನೇ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತಿದೆ. ನಮ್ಮ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ವಿಚ್ ವಿಟಮಿನ್ಸ್ ಈಸ್ ಆಪ್ಟೆನ್ ಫ್ರಮ್ ಸನ್ಲೈಟ್ ಅಂದ್ರೆ ಸೂರ್ಯನ ಬೆಳಕಿಂದ ಯಾವ ಜೀವಸತ್ವ ಸಿಗುತ್ತದೆ ಅಂತ ಕೇಳಿದ್ರೆ, ಎಸ್ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಅನಿಮಲ್ ಗಿವ್ಸ್ ಆಸ್ ಅ ಮಿಲ್ಕ್ ಅಂತ ಇದೆ. ಸೊ ಯಾವ ಪ್ರಾಣಿ ನಮಗೆ ಹಾಲು ಕೊಡುತ್ತದೆ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ಮೈನ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಅರ್ತ್ ಅಂತಿದೆ. ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಮೆಥಡ್ ಹೆಲ್ಪ್ಸ್ ಟು ಸೇವ್ ವಾಟರ್ ಅಂತ, ನೀರನ್ನು ಉಳಿಸಲು ಯಾವ ವಿಧಾನದ ಸಹಾಯ ಮಾಡುತ್ತದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ವಿಚ್ ಡೈಸಸ್ ಈಸ್ ಕಾಸ್ಡ್ ಬೈ ಎ ಮಸ್ಕಿಟೋ ಅಂತಿದೆ. ಸೊಳ್ಳೆಯಿಂದ ಹರಡುವ ರೋಗ ಯಾವುದು ಅಂತ ಕೇಳಿದ್ರೆ, ಸೊ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಫುಡ್ ಗಿವ್ಸ್ ಹಾಸ್ ಅಂತ ಕೊಟ್ಟಿದ್ರೆ, ವಿಚ್ ಫುಡ್ ಗಿವ್ಸ್ ಹಾಸ್ ಅಂತ ಕೊಟ್ಟಿದ್ರೆ, ಸೊ ನಮ್ಗೆ ಎನರ್ಜಿ ಅಂತ ಕೇಳಿದ್ರೆ, ಸೊ ಯಾವ ಆಹಾರ ನಮ್ಗೆ ಶಕ್ತಿ ನೀಡುತ್ತದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ಪ್ಲಾಂಟ್ಸ್ ಕಾಲ್ಡ್ ಅಂತ ಕೇಳಿದ್ರೆ, ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಇಸ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ನವೀಕರಿಸಬಹುದಾದ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸೋಲಾರ್ ಎನರ್ಜಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ವಿಚ್ ಪಾರ್ಟ್ ಆಫ್ ಅವರ್ ಬಾಡಿ ಪಂಪ್ಸ್ ಬ್ಲಡ್ ಅಂತ ಕೊಟ್ಟಿದ್ರೆ, ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 14ನೇ ಪ್ರಶ್ನೆ ನೋಡ್ಕೊಳ್ಳಿ. ವಿಚ್ ಇಸ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 15ನೇ ಪ್ರಶ್ನೆ ನೋಡ್ಕೊಳ್ಳಿ. ವಿಚ್ ಲೇಯರ್ ಪ್ರೊಟೆಕ್ಟ್ಸ್ ಅರ್ತ್ ಫ್ರಮ್ ಹಾರ್ಮ್ಫುಲ್ ರೇಸ್ ಅಂತಿದೆ. ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನ ರಕ್ಷಿಸುವ ಪದರ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 16ನೇ ಪ್ರಶ್ನೆ ನೋಡ್ಕೊಳ್ಳಿ. ವಿಚ್ ಫಾರ್ಮಿಂಗ್ ಮೆಥಡ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆನ್ ಹಿಲ್ಸ್ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 17ನೇ ಪ್ರಶ್ನೆ ನೋಡ್ಕೊಳ್ಳಿ. ವಿಚ್ ಇಸ್ ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಮೆಟೀರಿಯಲ್ಸ್ ಕ್ಯಾನ್ ಬಿ ರೀಸೈಕಲ್, ಯಾವ ವಸ್ತುವನ್ನು ಮರುಬಳಕೆ ಮಾಡಬಹುದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಎಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಫೆಸ್ಟಿವಲ್ ಇಸ್ ಕಾಲ್ಡ್ ದ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬೆಳಕಿನ ಹಬ್ಬವೆಂದು ಕರೆಯಲ್ಪಡುವ ಹಬ್ಬ ಯಾವುದು ಅಂತ ಕೇಳಿದ್ರೆ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ
ಎಸ್ ಆಪ್ಷನ್ ಬಿ. ಎಸ್ ವಿಚ್ ಹೆಲ್ಪ್ಸ್ ಟು ಕೀಪ್ ದ ಎನ್ವಿರಾನ್ಮೆಂಟ್ ಕ್ಲೀನ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಪರಿಸರವನ್ನು ಸ್ವಚ್ಛವಾಗಿಡಲು ಯಾವುದು ಸಹಾಯ ಮಾಡುತ್ತದಪ್ಪ ಅಂತಂದ್ರೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ EVS ಆಗಿರುತ್ತೆ. ಎಸ್ ನೆಕ್ಸ್ಟ್ ಮುಂದೆ ನೋಡ್ಕೊಳ್ಳಿ. ಎಸ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೋಡ್ಕೊಳ್ಳಿ. ಇಲ್ಲಿಂದ ಮ್ಯಾಥ್ಸ್ ಸ್ಟಾರ್ಟ್ ಆಗುತ್ತೆ. ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ ದ ಯೂಸಿಂಗ್ ಡಿಜಿಟ್ಸ್ ಅಂತ ಕೊಳ್ಳಿದ್ರೆ ಸೊ ಈ ಡಿಜಿಟ್ ನ ಯೂಸ್ ಮಾಡ್ಕೊಂಡು ಸೊ ಸ್ಮಾಲೆಸ್ಟ್ ಮತ್ತು 5 ಡಿಜಿಟ್ ನ ಗ್ರೇಟೆಸ್ಟ್ ಮಾಡ್ಬಿಟ್ಟು 5 ಡಿಜಿಟ್ ನಂಬರ್ ಮಾಡ್ಬಿಟ್ಟು ಮತ್ತೆ ಡಿಫರೆನ್ಸ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಸೊ 4 ಅಂಕೆಗಳನ್ನ ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತು 3 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ is the right answer. The sum of the two numbers is 11009. One number is 9999. What is the other number ಅಂತ ಕೊಟ್ಟಿದೆ. ಎರಡು ಸಂಖ್ಯೆಗಳ ಮೊತ್ತ 11009 ಇರುತ್ತೆ. ಒಂದು ಸಂಖ್ಯೆ 9999, ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಓಕೆ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಎಸ್ ಸಿಂಪ್ಲಿಫೈ ಮಾಡಬೇಕು, ಸರಳೀಕರಣ ಮಾಡಿ ಇದನ್ನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 5ನೇ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಇಲ್ಲಿ ಸ್ಟಾರ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು, ಆ ನಂಬರ್ ಏನಾಗುತ್ತೆ 9 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ ಕೇಳಿದ್ರೆ ನೋಡ್ಕೊಳ್ಳಿ. ದ ಗ್ರೇಟೆಸ್ಟ್ ನಂಬರ್ ಇಲ್ಲಿ 8, 10 ಮತ್ತೆ 12 ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ನಂಬರ್ಸ್ ಇಂದ ಏನಾಗುತ್ತೆ ಕೆಳಗಡೆ ಯಾವ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಆಗಿರಬೇಕು ಅಂತ ಕೇಳ್ತಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ಯಾಕ್ಟರ್ಸ್ 30ರ ಅಪವರ್ತನಗಳನ್ನ ಕಂಡುಹಿಡಿಯಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್ ನೆಕ್ಸ್ಟ್ 8ನೇ ಪ್ರಶ್ನೆ. LCM ಮಾಡಬೇಕು. LCM ಮಾಡಿದ್ರೆ ಸರಿಯಾದಂತ ಉತ್ತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಎಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ 9th ಒನ್ಗೆ ಕ್ವಶನ್ ಇಲ್ಲಿ ಆಡ್ ಮಾಡಿಲ್ಲ, ಕ್ವಶನ್ ಆಡ್ ಮಾಡ್ತೀವಿ. ಸೊ ಆಡ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ನಾವು ಕೊಡ್ತೀವಿ ನಾವು. ಓಕೆನಾ. ಕ್ವಶನ್ ಆಡ್ ಮಾಡಿಲ್ಲ, ಸಾರಿ 9th 10th ಕ್ವಶನ್ ಆಡ್ ಮಾಡಿಲ್ಲ, ಕ್ವಶನ್ ಆಡ್ ಮಾಡಿ ಕೊಡ್ತೀವಿ. ಓಕೆನಾ. ನೆಕ್ಸ್ಟ್ 11th ಬಂದು ನೋಡ್ಕೊಳ್ಳಿ. 11ನೇ ಪ್ರಶ್ನೆ ನೋಡ್ಕೊಳ್ಳಿ. 11ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಓಕೆನಾ. ಸೊ 11ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಇವನ್ನೆಲ್ಲ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದ್ರೆ ಸೊ 11ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ಎಸ್ ನೋಡೋಣ. ಎಸ್ ಆಪ್ಷನ್ ಸಿ ಅಂತ ಇದೆ. ಉತ್ತರಗಳು ತಪ್ಪಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಉತ್ತರ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಉತ್ತರಗಳು ತಪ್ಪಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಎಸ್ 12ನೇ ಕ್ವಶನ್ ನೋಡ್ಕೊಳ್ಳಿ. 12ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಏನ್ ಕೇಳಿದ್ರಪ್ಪ ಅಂದ್ರೆ ಕ್ವೋಷಂಟ್ ಆಬ್ಟೈನ್ಡ್ ಡಿವೈಡಿಂಗ್ ಅಂತ ಕೇಳಿದ್ರೆ ಇದರಿಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ಆನ್ಸರ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. 11 ಇಂದ 77.7777 ನ ಡಿವಿಷನ್ ಮಾಡಬೇಕಾಗುತ್ತೆ ನೀವು. ಓಕೆನಾ. 13th ಕ್ವಶನ್ ನೋಡ್ಕೊಳ್ಳಿ. 13th ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 1 ಲೀಟರ್ ಗೀ ಎಷ್ಟು ಇರುತ್ತೆ 930 ಗ್ರಾಮ್ ಇರುತ್ತೆ. ದ ಕಾಸ್ಟ್ ಆಫ್ ಗೀ 200 ಫಾರ್ ಕೆಜಿ ಅಂತಿದೆ. ವಾಟ್ ಈಸ್ ದ ಕಾಸ್ಟ್ ಆಫ್ 5 ಲೀಟರ್ ಫಾರ್ ಗೀ ಅಂತ 1 ಕೆಜಿ ತುಪ್ಪದ ತೂಕ ಏನಾಗುತ್ತೆ 930 ಗ್ರಾಮ್ ಇರುತ್ತೆ. ತುಪ್ಪದ ಬೆಲೆ ಏನಾಗುತ್ತೆ ಅಂದ್ರೆ 200 ರೂಪಾಯಿ ಆದ್ರೆ 5 ಲೀಟರ್ ತುಪ್ಪದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. 14ನೇ ನೋಡ್ಕೊಳ್ಳಿ. ಸೊ ಒಬ್ಬ ಹುಡುಗ ರಾತ್ರಿ 9:45ಕ್ಕೆ ಮಲಗಿ ಬೆಳಗ್ಗೆ ಏನ್ ಮಾಡ್ತಾನೋ 5:30ಕ್ಕೆ ಎದ್ದೇಳ್ತಾನೆ. ಹಾಗಾದ್ರೆ ಅವ್ನು ಎಷ್ಟು ಸಮಯ ನಿದ್ದೆ ಮಾಡ್ದ ಅಂತ ಕೇಳಿದ್ರೆ ಸೊ 14ನೇದಕ್ಕೆ ಸರಿಯಾದಂತ ಉತ್ತರ ಬಂದ ಏನಪ್ಪಾ ಅಂತಂದ್ರೆ ಸೊ 7 ಗಂಟೆ 45 ನಿಮಿಷ ನಿದ್ದೆ ಮಾಡಿರ್ತಾನೆ. ಓಕೆನಾ. ಸೊ ನೆಕ್ಸ್ಟ್ ಏನಾಗಿದ್ರೆ 15ನೇ ಕ್ವಶನ್ ಕೊಟ್ಟಿದ್ದಾರೆ. ಕೊಟ್ಟಿರುವ ಮೊತ್ತವನ್ನು 10ರ ಸ್ಥಾನಕ್ಕೆ ಪೂರ್ಣಗೊಳಿಸಿ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ ಇದೆ. 16ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅದು ಪ್ರಶ್ನೆ ಏನ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. 76.0684 ಸಂಖ್ಯೆಯನ್ನು 10ರದ 16 ಸ್ಥಾನಕ್ಕೆ ಪೂರ್ಣಗೊಳಿಸಿದಾಗ ದೊರೆಯುವ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ 80. 80 ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 17ನೇ ಕ್ವಶನ್ ಇದೆ. ಸೊ 17ನೇ ಕ್ವಶನ್ಗೆ ಇಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹಾಕಿದ್ವಿ ನೋಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಇಲ್ಲ, ಬಟ್ ಕನ್ನಡ ಮೀಡಿಯಂ ಅಲ್ಲಿ ಹಾಕಿದ್ವಿ ನಾವು. ಸೊ ಇದಕ್ಕೆ 17ನೇ ಕ್ವಶನ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 18ನೇ ಕ್ವಶನ್ ಮಿಸ್ಟೇಕ್ ಆಗಿದೆ. 18ನೇ ಕ್ವಶನ್ ನ ಹಾಕ್ಕೊಡ್ತೀವಿ ನಾವು ಅದೇನಾಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 19ನೇ ಕ್ವಶನ್ ಇದೆ. ಸೊ ಇದರ ವ್ಯಾಲ್ಯೂ ಏನಂತ ಕೇಳಿದರೆ
ಸೊ ಇದರ ವ್ಯಾಲ್ಯೂ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದು ನೋಡಿ, ಇದರ ವ್ಯಾಲ್ಯೂ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ 25%. ಓಕೆನಾ. ನೆಕ್ಸ್ಟ್ 20ನೇ ಕ್ವಶನ್ ಇದೆ. 20ನೇ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ ನಮ್ಗೆ ತಿಳಿಸ್ಬೇಕಾಗುತ್ತೆ. ಓಕೆನಾ. ಇದಿಷ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಪೇಪರ್ ಆಗಿರುತ್ತೆ. ಎಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಪ್ಯಾಸೇಜ್ ಇರುತ್ತೆ. ದ ಹೆಲ್ಪ್ಫುಲ್ ಬೈ ಅಂತ ಇರುತ್ತೆ. ಇಲ್ಲಿ ಪ್ಯಾಸೇಜ್ ನ ನಾವು ಕೊಟ್ಟಿದೀವಿ. ಈ ಪ್ಯಾಸೇಜ್ ನ ನಾವು ನೀಟಾಗಿ ಓದ್ಕೊಳ್ಳಿ. ಸೊ ನೀಟಾಗಿ ಓದ್ಕೊಂಡು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಇದಕ್ಕೆ ಆನ್ಸರ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ವೇರ್ ಡಿಡ್ ದ ರೋಹನ್ ಲೀವ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. whom did ರೋಹನ್ ಹೆಲ್ಪ್ ಆನ್ ಈಸ್ ವೇ ಹೋಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. why did the villagers praise ರೋಹನ್ ಅಂತ ಇದೆ. ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಡಿಡ್ ದ ಟೀಚರ್ ಡೂ ಡ್ಯೂರಿಂಗ್ ದ ಮಾರ್ನಿಂಗ್ ಅಸೆಂಬ್ಲಿ ಅಂತ ಇದೆ. ಸರಿಯಾದಂತ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಸಿ. ವಾಟ್ ಈಸ್ ದ ಮಾರಲ್ ಆಫ್ ದ ಪ್ಯಾಸೇಜ್ ಅಂತಿದೆ. ಸೊ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಬಿ. ಅಬ್ಜೆಕ್ಟಿವ್ ಕ್ವಶನ್ ಇದೆ. ಅಬ್ಜೆಕ್ಟಿವ್ ಪ್ಯಾಸೇಜ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಕೈಂಡ್. ಇಲ್ಲಿ ಕನ್ನಡ ಮೀಡಿಯಂ ಇದೆ. ಕನ್ನಡ ಮೀಡಿಯಂ ಸೇಮ್ ಇರುತ್ತೆ. ಕನ್ನಡ ಮೀಡಿಯಂ ಓದ್ಕೊಳ್ಳಿ. ಅದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ಕೊಟ್ಟಿದೀವಿ. ಅದನ್ನ ಟಿಕ್ ಮಾಡ್ಕೊಳ್ಳಿ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಮುಂದಿನ ಆನೆಸ್ಟ್ ಫ್ರೂಟ್ಸ್ ಎಲ್ಲರ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಪ್ಯಾಸೇಜ್ ಇಲ್ಲೇ ಇರುತ್ತೆ. ಪ್ಯಾಸೇಜ್ ನ ಓದ್ಕೊಳ್ಳಿ. ಪಾಸ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡ್ತಾ ಬನ್ನಿ. ವೇರ್ ಡಿಡ್ ದ ಅಮನ್ ಹೆಲ್ಪ್ ಈಸ್ ಫಾದರ್ ಅಂತಿದೆ ಅಟ್ ಎ ಫ್ರೂಟ್ ಶಾಪ್ ಅಂತ ಇದೆ. ಸೊ ಇದು ಸರಿಯಾದಂತ ಉತ್ತರ. ವಾಟ್ ಡಿಡ್ ದ ಓಲ್ಡ್ ಮ್ಯಾನ್ ಲೀವ್ ಬಿಹೈಂಡ್ ಅಂತಿದೆ. ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ. ವಾಟ್ ಡಿಡ್ ದ ಅಮನ್ ಡೂ ದ ಪರ್ಸ್ ಅಂತಿದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ನೋಡ್ಕೊಳ್ಳಿ. ವೈ ಡಿಡ್ ಮೋರ್ ಕಸ್ಟಮರ್ಸ್ ವಿಸಿಟ್ ದ ಫ್ರೂಟ್ ಶಾಪ್ ಅಂತಿದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಡಿಡ್ ದ ಮಾರಲ್ ಆಫ್ ದ ಪ್ಯಾಸೇಜ್ ಅಂತಿದೆ. ಸೊ ಆನೆಸ್ಟಿ ಹಾರ್ಮ್ಸ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಮುಂದಿನ ಪ್ರಶ್ನೆ ಅಬ್ಜೆಕ್ಟಿವ್ ಇದೆ. ಅಬ್ಜೆಕ್ಟಿವ್ ಇದ್ರಲ್ಲಿ ಯಾವ್ದಪ್ಪ ಅಂತಂದ್ರೆ ಆನೆಸ್ಟ್ ಇಸ್ ದ ಅಬ್ಜೆಕ್ಟಿವ್. ಓಕೆನಾ. ಕನ್ನಡ ಮೀಡಿಯಂ ಇದೆ. ಕನ್ನಡ ಮೀಡಿಯಂ ಪಾಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಪ್ಯಾಸೇಜ್ ಇರುತ್ತೆ. ಪಾಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಓದ್ಕೊಳ್ಳಿ. ಕ್ವಶನ್ಸ್ ಇಲ್ಲಿದೆ. ಕ್ವಶನ್ಸ್ ಅಷ್ಟೇ ಓದ್ಕೊಳ್ಳಿ ಯಾವ್ದಿದೆ ಅಂತ ಹೇಳ್ಬಿಟ್ಟು ನೋಡಿ. ಓಕೆನಾ. ಕ್ವಶನ್ಸ್ ಟಿಕ್ ಹಾಕಿದೀವಿ ನೋಡ್ಕೊಳ್ಳಿ. ಕನ್ನಡ ಮೀಡಿಯಂ ಟಿಕ್ ಹಾಕಿದೀವಿ. ಓಕೆನಾ. ಎಸ್ ನೆಕ್ಸ್ಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಇದೆ. ದ ಬ್ರೇವ್ ಗರ್ಲ್ ಅಂತಿದೆ. ಸೊ ಇದನ್ನ ಪ್ಯಾಸೇಜ್ ನ ಓದ್ಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಎಸ್ ನಾನು ಆನ್ಸರ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ವೇರ್ ಡಿಡ್ ಮೀರಾ ಲೀವ್ ಅಂತಿದೆ ಇನ್ ಎ ಸ್ಮಾಲ್ ಟೌನ್. ಓಕೆನಾ. ನೆಕ್ಸ್ಟ್ ವಾಟ್ ಡಿಡ್ ಮೀರಾ ಹಿಯರ್ ಆನ್ ದ ವೇ ಹೋಮ್ ಅಂತಿದೆ. ಸೊ ಆನ್ಸರ್ ಇಸ್ ಎ ಪಪ್ಪಿ ಕ್ರೈಯಿಂಗ್ ಅಂತಿದೆ. ಹೌ ಡಿಡ್ ಮೀರಾ ಸೇವ್ ದ ಪಪ್ಪಿ ಅಂತಿದೆ. ಶಿ ಯೂಸ್ಡ್ ಎ ಲಾಂಗ್ ಸ್ಟಿಕ್ ಫುಲ್ ಇಟ್ ಔಟ್. ಓಕೆನಾ. ವಾಟ್ ಡಿಡ್ ಮೀರಾ ಗಿವ್ ದ ಪಪ್ಪಿ ಆಫ್ಟರ್ ಸೇವಿಂಗ್ ಇಟ್ ಅಂತಿದೆ. ಸೊ ಆಪ್ಷನ್ ಬಿ ವಾರ್ಮ್ ಮಿಲ್ಕ್ ಅಂಡ್ ಸಾಫ್ಟ್ ಟವಲ್ ಅಂತಿದೆ. ವಾಟ್ ಡಿಡ್ ದ ಮಾರಲ್ ಆಫ್ ದ ಪ್ಯಾಸೇಜ್ ಅಂತಿದೆ. ವಿ ಶುಡ್ ಕೈಂಡ್ ಟು ಹೆಲ್ಪ್ ಲಿವಿಂಗ್ ಕ್ರೇಟ್ಸ್ ಅಂತಿದೆ. ಸೊ ಇದರಲ್ಲಿ ಅಬ್ಜೆಕ್ಟಿವ್ ಯಾವ್ದಂತ ಕೇಳಿದ್ರೆ ಸೊ ಬ್ರೇವ್ ಇಸ್ ದ ಅಬ್ಜೆಕ್ಟಿವ್. ಓಕೆನಾ. ಸೊ ಇದು ನಮ್ಗೆ ನೆಕ್ಸ್ಟ್ ಮುಂದಿನ ಪ್ಯಾಸೇಜ್ ಕನ್ನಡ ಮೀಡಿಯಂ ವರೆಗೆ ಇದು ನೋಡ್ಕೊಳ್ಳಿ. ಸೊ ಇಲ್ಲಿ ಈ ತರ ಇದೆ. ಓಕೆನಾ. ಎಸ್ ನೋಡ್ಕೊಳ್ಳಿ. ಮುಂದಿನ ದ ಕ್ಲೆವರ್ ಫಾರ್ಮರ್ ಅಂತಿದೆ. ಸೊ ಈ ತರ ಇದೆ ನೋಡ್ಕೊಳ್ಳಿ. ಸೊ ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ಯಾಸೇಜ್ ನ ಓದ್ಕೊಳ್ಳಿ. ಸೊ ಇದರ ಮುಂದಿನ ಇದನ್ನ ನಾನು ಹೇಳ್ತೀನಿ. ನಾನು ಆನ್ಸರ್ ಮಾತ್ರ ಮಾಡ್ತಾ ಬರ್ತೀನಿ. ಎಸ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 1 ಏನಿದೆ ನೋಡ್ಕೊಳ್ಳಿ. ವಾಟ್ ವಾಸ್ ರಮೇಶ್ ಪ್ರೊಫೆಷನ್ ಅಂತಿದೆ. ಸೊ ಇಸ್ ಎ ಫಾರ್ಮರ್. ಓಕೆನಾ. ವಾಟ್ ಪ್ರಾಬ್ಲಮ್ ಡಿಡ್ ರಮೇಶ್ ಫೇಸ್ ಡ್ಯೂರಿಂಗ್ ಸಮ್ಮರ್ ಅಂತಿದೆ. ಸೊ ವೆರಿ ಲಿಟಲ್ ರೈನ್. ಓಕೆನಾ. ಹೌ ಡಿಡ್ ರಮೇಶ್ ಸೇವ್ ಈಸ್ ಕ್ರಾಪ್ಸ್ ಅಂತಿದೆ. ಬೈ ಕಲೆಕ್ಟಿಂಗ್ ರೈನ್ ವಾಟರ್ ಯೂಸಿಂಗ್ ಇಟ್ ಕೇರ್ಫುಲಿ ಅಂತಿದೆ. ಸೊ ಸರಿಯಾದಂತ ಉತ್ತರ. ವಾಟ್ ಡಿಡ್ ಪೀಪಲ್ ವಿಸಿಟ್ ರಮೇಶ್ ಫಾರ್ಮ್ಸ್ ಇದೆ ಟು ಸಿ ಈಸ್ ಸಕ್ಸಸ್ಫುಲಿ ಫಾರ್ಮ್ ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್. ಸೊ ವಾಟ್ ಡಿಡ್ ಮಾರಲ್ ಆಫ್ ದ ಪ್ಯಾಸೇಜ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್. ಸೊ ಇದೆಲ್ಲ ಅಬ್ಜೆಕ್ಟಿವ್ ಯಾವ್ದಂತ ಕೇಳಿದ್ರೆ ಸೊ ಹಾರ್ಡ್ ವರ್ಕ್ ಇಸ್ ದ ಅಬ್ಜೆಕ್ಟಿವ್ ಆಗಿರುತ್ತೆ. ಓಕೆನಾ. ಎಸ್ ಇಲ್ಲಿ ಕನ್ನಡ ಮೀಡಿಯಂ ಒಳಗಿದೆ. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಕರೆಕ್ಟ್ ಆದಂತ ಸರಿಯಾದಂತ ಉತ್ತರ ನಾವು ಕೊಟ್ಟಿದೀವಿ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಎಸ್ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮುಂದೆ. ಓಕೆನಾ. ಎಸ್ ಇಲ್ಲಿಗೆ ನಮ್ಮ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಯಿತು. ಇದೇ ತರ ಪ್ರಶ್ನೆ ಪತ್ರಿಕೆ ನಿಮ್ಗೆ ಬೇಕಾದ್ರೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ತನಕ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.